ಪಟಕ್ಕಿ ಅಣ್ಣ ಹಚ್ಬೇಡ್ರಿ ಅಜ್ಜಿ ಸರ್ ಅಜ್ಜಿ ಎಲ್ಲ ಓಡೋಗ್ಬಿಡ್ತಾರ್ರಿ ಅಜ್ಜಿ ಸರ್ ಎಲ್ಲ ಮುಂದೆ ಬನ್ನಿ ಸರ್ ಸರ್ ಮುಂದೆ ಬನ್ನಿ ಮುಂದೆ ಸರ್ ಇರಿ ಸರ್ ಹಚ್ಬಿಡಿ ಸರ್ ವಿಜೇಂದ್ರ ಸರ್ ಸೈಡ್ ಅಣ್ಣ ನೀನು ಬಾರಣ ಕಡೆ ಹಿಂದೆ ಬರ್ರ ಎಲ್ಲ ಹಿಂದಕ್ಕೆ ಬರ್ರ ಅವ್ರು ಟೋಲ್ ಬರ್ತಾರೆ ಬರ ಹಿಂದಕ್ಕೆ ಪ್ರಶಾಂತ್ ಹಿಂದಕ್ಕೆ ಕಳ್ಸಿಲ್ಲ ನಿಮ್ ಕ್ಯಾಮ್ರಾನ ಬರ್ರ ಹಿಂದಕ್ಕೆ ಬರ್ರ ಪ್ರಶಾಂತ ಈ ಕಡೆ ಬರ್ರಿ ಎಲ್ಲ ತಳ್ಬಿಡ್ರಿ ವರ್ಷ ಆದಮೇಲೆ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಗೆಲುವು ಕೊಟ್ಟಿರುವಂತದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದೆ. ಕುಂಭಮೇಳ ಆದಮೇಲೆ ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನಿಸಿದೆ. ಯಾಕೆಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂತ ಬಹಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂತವ್ರೆ ಮತ್ತು ಅಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಅವರ ಅಂತಾರಾಷ್ಟ್ರೀಯ ನೀತಿಗಳು ಮೊನ್ನೆ ಮಂಡಿಸಿದಂತ ಬಜೆಟ್ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಅನುಕೂಲ ಆಗಿರುವಂತದ್ದು. ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ.
ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಜೆಟ್ ಇಂದ ಅವರಿಗೆ ಅನುಕೂಲ ಆಗಿದೆ. ಕೇಜ್ರಿವಾಲ್ ಪ್ರಾರಂಭದಲ್ಲಿ 10 ವರ್ಷದಿಂದ ಬಂದಾಗ ಅವರು ಕೆಮ್ಕೊಂಡು ಟವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್ ಹಳೆ 50,000 ರೂಪಾಯಿ ವ್ಯಾಗನಾರ್ ಅಲ್ಲಿ ಬಂದ್ರು. ಈಗ ವ್ಯಾಗನಾರು ಇಲ್ಲ, ಟವಲ್ಲು ಇಲ್ಲ, ಕೆಮ್ಮು ಇಲ್ಲ, ಎಲ್ಲ ಹೊರಟೋಗಿದೆ. ಈಗ 30 ಬೆಡ್ರೂಮ್ ಇರುವಂತ ಒಂದು ದೊಡ್ಡ ಮಹಲ್ ಅನ್ನ ಕಟ್ಟಿದ್ದಾರೆ, ಶೀಶ್ ಮಹಲ್. ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ 5 ಲಕ್ಷ 2 ಲಕ್ಷ ಟಿವಿಗಳಿದ್ರೆ ಅದು 40 ಲಕ್ಷ ಸರ್ಕಾರಿ ದುಡ್ಡಲ್ಲಿ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನ ನೋಡಿದ್ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿದ್ದು, ಗಂಗೆ ಮೇಲೆ ಅಪವಾದ ಹೊರಿಸ್ತಂಥದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು. ಇಷ್ಟು ವರ್ಷ 1000 ವರ್ಷ ಮಲಿನ ಆಗದಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರುವಂತದ್ದು. ಮತ್ತೆ ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದು ಫೈಲ್ಗೆ ಸೈನು ಹಾಕಿಲ್ಲ. ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂತ ಕೇಜ್ರಿವಾಲ್ ಅನ್ನ ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ, ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದ್ಮೇಲೆ ಜನಕ್ಕೆ ಈ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ, ನರೇಂದ್ರ ಮೋದಿ ಅವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ. ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ರು. ಅವ್ರ ಸ್ಥಿತಿ ಏನಾಯ್ತು ಇವತ್ತು? 25 ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದ್ರೆ ಇದು ದೇಶಕ್ಕೆ ದಿಕ್ಸೂಚಿ. ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ, ದೆಹಲಿ ಗೆದ್ದಿದ್ದೀರಿ, ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಬಿಜೆಪಿ ತನ್ನ ರಣತಂತ್ರವನ್ನ ಇನ್ನು ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ. ಈ ಗೆಲುವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನ ಕೊಟ್ಟಿದ್ದೀರಾ. ಇಡೀ ದೇಶದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ನಿಮಗೆ ಅಭಾರಿಗಳಾಗಿರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 27 ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದೆಹಲಿ ರಾಜ್ಯದಲ್ಲಿ ಆಗಿದೆ. ಹಾಗಾಗಿ ಸಂದರ್ಭದಲ್ಲಿ ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನ ನಾನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ್ ಅವರು ಕೂಡ ಇನ್ನೇನು ಸೋತಾಗಿದೆ. ಮನೀಶ್ ಸಿಸೋಡಿಯಾನು ಕೂಡ ಸೋಲ್ತಾ ಇದ್ದಾರೆ. ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ, ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ. ಇವರ ಬಣ್ಣ ಬಯಲಾಗಿದೆ ಇವತ್ತು. ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡು ಮಂತ್ರಿಗಳು ಜೈಲಿಗೆ ಹೋದ್ರು, ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು, ಸಚಿವರು ಜೈಲಿಗೆ ಹೋದ್ರು,
ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತೆ ಶೀಶ್ ಮಹಲ್ ಸ್ಕ್ಯಾಂಡಲ್ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಕಾಳಪ್ಪ ಅವರೇನೋ ಕೇಳ್ತಾವ್ರೆ. ನೋಡಿ, ಕಾಂಗ್ರೆಸ್ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಅಂದರೆ ಸತತವಾಗಿ 3ನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಏನು ನರೇಂದ್ರ ಮೋದಿಜಿ ಅವರಿಗೆ ಪರ್ಯಾಯ ನಾಯಕತ್ವನ ಕೊಡ್ತೇವೆ ಅಂತೇಳಿ ತಮ್ಮನ್ನು ತಾವು ಬಿಂಬಿಸಿಕೊಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ತದನಂತರದಲ್ಲಿ ಹರಿಯಾಣ, ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು. ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತೇಳಿ ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ. ನೋಡಿ, ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಇವತ್ತು ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ, ಮೈಕ್ರೋ ಫೈನಾನ್ಸ್ ಇಂದ ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ನೋಡ್ತಾ ಇದ್ದೀರಿ. ರಾಜ್ಯದ ಪರಿಸ್ಥಿತಿ ಏನಾಗಿದೆ ನೋಡಿದ್ದೀರಿ. ಈ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಪ್ರಬುದ್ಧ ಮತದಾರ ಅರ್ಥ ಮಾಡಿಕೊಂಡಿದ್ದಾರೆ. ತಾತ್ಕಾಲಿಕ ಗ್ಯಾರಂಟಿಗಿಂತ ದೃಢ ನಾಯಕತ್ವ ಕೊಡ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ದೆಹಲಿಯ ಮತದಾರರು ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಧನ್ಯವಾದ. ಡಿಕೆ ಗ್ಯಾರಂಟಿ ಟುಸ್ ಪಟಾಕಿ ಆಗಿದೆ. ಅಲ್ಲಿ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಡಿಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ ಹೇಳ್ತಾರೆ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ನಾರಾಯಣ ಸ್ವಾಮಿ ಉತ್ಸಾಹ ಬಂದಿದ್ದಕ್ಕೆಲ್ಲ ರಸ್ತೆ ಬಂದಿವಲ್ಲ ಒಟ್ಟಿಗೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತ ಹೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನ ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಅಪಾದನೆಯನ್ನ ಒತ್ತಿಲ್ಲ. ಕರ್ನಾಟಕದಲ್ಲಿ ನೀವು ಕೇಳಬಹುದು, 40% ನಮ್ಮ ಮೇಲೆ ಅಪಾದನೆ ಮಾಡಿದ್ರು. ಪೇ ಸಿಎಂ ಅಂದ್ರು, ಯಾವುದಕ್ಕೂ ಪುರಾವೆ ಇಲ್ಲ ಅಂತ ಹೇಳಿ ಈಗ ಕೋರ್ಟ್ಗಳು ಆದೇಶ ಹೊರಗಡೆ ಬಂದಿವೆ. ಈವನ್ ಪೊಲೀಸ್ ಇದನ್ನು PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರು ಖಾತೆ ತೆರೆಯಲಿಲ್ಲ, ಆದ್ರೆ ಖ್ಯಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟ್ ಅನ್ನ ಎಲ್ಲಾ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದೂ ಕೂಡ ಅವರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ EVMಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನ ಇನ್ನು ಮುಂದೆ ನೀವೇನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದ್ರೂ ಈ 5 ವರ್ಷಗಳಲ್ಲಿ ಏನಾದ್ರೂ ಯಾರಾದ್ರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ. ಇವತ್ತು ಕಾಂಗ್ರೆಸ್ನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎತ್ತಿಕೊಟ್ಟಿದೆ. ಆದ್ರಿಂದ ನಾನು ಹೇಳ್ತೇನೆ, ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನೆಗಳನ್ನ ಬಿಟ್ಟು ನೀವು ರಾಜಕಾರಣ ಮಾಡಿ. ಇಲ್ಲ ಅಂತಂದ್ರೆ
ನಿಮಗೂ ಒಳ್ಳೆಯದು, ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಆಗ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೇನೆ. ತಾವು ರಾಜಕೀಯ ನಿವೃತ್ತಿ ತಗೊಂಡು ದಯವಿಟ್ಟು ಸುಮ್ಮನೆ ಇದ್ಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ, ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ, ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಇದು. ಇಡೀ ಎಲ್ಲ ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಲೋಕಸಭಾ ಚುನಾವಣೆ ನಂತರ ಹರಿಯಾಣದ ಫಲಿತಾಂಶ ಭಾಜಪ ಪರವಾಗಿ ಬಂತು, ಮಹಾರಾಷ್ಟ್ರದ ಫಲಿತಾಂಶ ಭಾಜಪ ಪರವಾಗಿ ಬಂತು. ಈಗ 27 ವರ್ಷಗಳ ನಂತರ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ, ದೆಹಲಿಯ ಮಹಾಜನತೆಗೆ ಮತ್ತು ನರೇಂದ್ರ ಮೋದಿಜಿಯವರು, ಜೆ.ಪಿ. ನಡ್ಡಾಜಿಯವರು, ಅಮಿತ್ ಶಾ ರಾದಿಯಾಗಿ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಗೆಲುವು ನಮಗೆ ಸ್ವಾಭಾವಿಕವಾಗಿರೋ ಪ್ರೇರಣೆಯನ್ನು ಕೊಡುತ್ತೆ. ಈ ಗೆಲುವು ಕೂಡ ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ. ಬಿಹಾರದಲ್ಲೂ ಮುಂದೆ ಬಿಹಾರ ಚುನಾವಣೆ, ಬಿಹಾರದಲ್ಲೂ ಎನ್ಡಿಎ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸ ನಮಗೆ ಮೂಡಿ ಬಂದಿದೆ. ಕೇಜ್ರಿವಾಲ್ ಅವರು ಪ್ರಾಮಾಣಿಕ ಅಲ್ಲ, ಭ್ರಷ್ಟ ಅಂತ ಜನರಿಗೆ ಮನವರಿಕೆ ಆಗಿದೆ. ಸುಳ್ಳಿನ ಮುಖವಾಡ ಕಳಚಲೇಬೇಕು. ಸುಳ್ಳಿನ ಮುಖವಾಡ ಕಳಚಿಬಿದ್ದಿದೆ. ಸುಳ್ಳಿನ ಮುಖವಾಡ ಕಳಚಿಬಿದ್ದ ಕಾರಣಕ್ಕೋಸ್ಕರನೇ ಆಮ್ ಆದ್ಮಿ ಪಾರ್ಟಿ ಸೋತಿದೆ. ಕಾಂಗ್ರೆಸ್ ಅವರು ಅವಲೋಕನ ಮಾಡ್ಕೋಬೇಕು. ಕೇವಲ ನಕಾರಾತ್ಮಕ ಪ್ರಚಾರದಿಂದ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಗೆಲ್ಲಬೇಕು ಅಂದ್ರೆ ಒಂದು ಪಕ್ಷಕ್ಕೆ ನೀತಿ ಇರಬೇಕು. ಕಾಂಗ್ರೆಸ್ ನೀತಿ ಏನು? ನೇತೃತ್ವ ಇರಬೇಕು. ನಿಮಗೆ ಯಾರ ನೇತೃತ್ವ ಇದೆ? ಜನ ಒಪ್ಪುವ ನೇತೃತ್ವ ಇವತ್ತು ಕಾಂಗ್ರೆಸ್ನಲ್ಲಿ ಉಳಿದಿದೆಯಾ? ನಿಯತ್ತು ಯಾರ ಬಗ್ಗೆ ಇದೆ ನಿಮಗೆ? ನಿಯತ್ತು ರಾಷ್ಟ್ರವನ್ನೇ ಅಪಮಾನ ಮಾಡುವಂತ ಕೆಲಸವನ್ನ ವಿದೇಶದಲ್ಲಿ ಹೋಗಿ ಮಾಡ್ತೀರಿ. ಸನಾತನ ಧರ್ಮವನ್ನು ಅಪಮಾನಿಸುವಂತ ಕೆಲಸವನ್ನ ದೇಶದೊಳಗಿತ್ಕೊಂಡು ಮಾಡ್ತೀರಿ. ನಿಮ್ಗೆ ಯಾರ ಬಗ್ಗೆ ನಿಯತ್ತಿದೆ? ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಬಂದ ದಿನವೇ ಕರೆ ಕೊಟ್ಟರು ಕಾಂಗ್ರೆಸ್ ಅನ್ನು ವಿಸರ್ಜಿಸಿ ಅಂತ ಹೇಳಿ. ಇವತ್ತು ಶೂನ್ಯ ಫಲಿತಾಂಶವನ್ನು ಕೊಡೋದ್ರ ಮೂಲಕ ಜನತೆ ಸಂದೇಶ ಕೊಟ್ಟಿದ್ದಾರೆ. ನಿಮಗೆ ವಿಸರ್ಜನೆ ಮಾಡೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ. ಕಾಂಗ್ರೆಸ್ ಅನ್ನು ವಿಸರ್ಜಿಸೋದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ. ನೀವು ವಿಸರ್ಜನೆ ಮಾಡ್ತಾ ಇದ್ರೆ ನಾವೇ ಆ ಕಾರ್ಯವನ್ನ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಗೆದ್ದಿದೆ, ರಾಹುಲ್ ಗಾಂಧಿಯ ಸಂವಿಧಾನ ಸೋತಿದೆ. ಇಲ್ಲಿ ಗೆದ್ದಿರೋದು ಜನತೆಯ ಸಂವಿಧಾನ, ಇಲ್ಲಿ ಗೆದ್ದಿರೋದು ಅಂಬೇಡ್ಕರ್ ಅವರ ಸಂವಿಧಾನ. ತುರ್ತು ಪರಿಸ್ಥಿತಿ ಅಲ್ಲ, ಸರ್ವಾಧಿಕಾರಿ ಅಲ್ಲ. ಸರ್ವಾಧಿಕಾರ ಸೋತಿದೆ, ಪ್ರಜಾಪ್ರಭುತ್ವ ಗೆದ್ದಿದೆ. ಆ ಪ್ರಜಾಪ್ರಭುತ್ವದ ಗೆಲುವಿಗೆ ಕಾರಣ ಆಗಿರತಕ್ಕಂಥ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಯಶಸ್ವಿಯಾಗಿ ಪಕ್ಷದ ಸಂಘಟನೆಗೆ ಯುವಕರಿಗೆ ಉತ್ತೇಜನವನ್ನು ಕೊಡ್ತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ನಮಗೆಲ್ಲ ಟಿಕೆಟ್ ಅನ್ನ ಕೊಟ್ಟು ಶಾಸಕರನ್ನು ಮಾಡಿ ಸಾಕಷ್ಟು ಯಶಸ್ವಿಯಾಗಿ ಯಡಿಯೂರಪ್ಪ ಸಾಹೇಬರ ಕೆಲಸವನ್ನ ರಾಜ್ಯಕ್ಕೆ ಮಾಡಿದ್ದಾರೆ. ಅವತ್ತಿನ ಅನಂತಕುಮಾರ್ ಸಾಹೇಬರ ಜೊತೆಯಲ್ಲಿ ರಾಮ ಲಕ್ಷ್ಮಣ ರೀತಿಯಲ್ಲಿ ಕೆಲಸವನ್ನ ಮಾಡಿ ಪಾರ್ಟಿಯನ್ನು ಹೆಚ್ಚು ಶಕ್ತಿಯಾಗಿ ಮಾಡಿದ್ದಾರೆ. ಇವತ್ತು ಎಲ್ಲರಿಗಿಂತ ಬಹಳ ಸಂತೋಷ. ಡೆಲ್ಲಿಯಲ್ಲಿ ನಮ್ಮ ಸರ್ಕಾರ ರಚನೆಗೆ ಜಾಸ್ತಿ ಸೀಟನ್ನು ಬಂದಿದೆ. ಇವತ್ತು ದಿನ ಒಳ್ಳೆಯ ವಾತಾವರಣ ಕರ್ನಾಟಕದಲ್ಲಿ ನಡೀತಾ ಇದೆ. ಮೈಸೂರಿನಲ್ಲಿ ಮೂಲ ಯಾತ್ರೆಯನ್ನ ವಿಜೇಂದ್ರ ಅವರು ಬಹಳ ಯಶಸ್ವಿಯಾಗಿ ಮಾಡಿದ್ರು. ವಾಲ್ಮೀಕಿ ಜನಾಂಗ ಸಮಸ್ಯೆಯನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾರು ಏನೇ ಮಾತಾಡಿದ್ರು ಗಟ್ಟಿಯಾಗಿ ಪಾರ್ಟಿಯನ್ನು ಕಟ್ಟೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ ಅಂತ ನಾನೆಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ರಾಜ್ಯಾಧ್ಯಕ್ಷರಿಗೆ ವಿಜೇಂದ್ರ ಬದಲಾವಣೆಗೆ ಬೇರೆ ಮಟ್ಟದಲ್ಲಿ ಒಂದು ಕಡೆ ಲಾಗಿ ಮಾಡ್ತಾರೆ, ಅವರು ಕೂಡ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಊರು ಅಂದಮೇಲೆ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲ ಪಾರ್ಟಿಯಲ್ಲಿ ಒಂದೊಂದು ಸಮಸ್ಯೆ ಇದೆ.
ಅದೇ ರೀತಿ ನಮ್ಮ ಪಾರ್ಟಿನಲ್ಲಿ ಹೂವಪ್ಪ ಇದೆ, ಆ ಹೂವಪ್ಪ ಯಾವುದು ಆಗೋದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಗಟ್ಟಿಯಾಗಿ ಪಾರ್ಟಿಯನ್ನು ಕಟ್ಟುವಂತ ಶಕ್ತಿ ಇದೆ, ಅವ್ರು ಮಾಡೇ ಮಾಡ್ತಾರೆ. ನಮ್ಮ ಪಕ್ಷ ಡೆಲ್ಲಿಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಬಂದು ನಮ್ಮದೇ ಸರ್ಕಾರ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಒಂದು ಗ್ರೂಪ್ ಮಾಡಿ ಸುಮ್ಮನೆ ಯಡಿಯೂರಪ್ಪರ ಬಗ್ಗೆ ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತನಾಡೋದು ಸರಿ ಇಲ್ಲ ಅಂತ ನನಗೆ ಬಯಸ್ತೇನೆ. ಯಾಕೆಂದ್ರೆ ನಾವೆಲ್ಲ ಬಿಜೆಪಿ ಪಕ್ಷಕ್ಕೆ ಬರಬೇಕಾದ್ರೆ ಯಡಿಯೂರಪ್ಪನೇ ಕಾರಣ. ಯಡಿಯೂರಪ್ಪ ಪಕ್ಷ ಕಟ್ಟು ಹೋಗಿ ನಾವು ಎಲ್ಲ ಕೇಳಿದ್ದು, ಅವರು ಯಾವುದೇ ಒಂದು ಮಾತನ್ನ ಕೊಟ್ಟರೆ ಆ ಮಾತಿಗೆ ನಡ್ಕೊಳ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಕೇಳಿ ಬಂದಿತ್ತು. ಅಪೋಸಿಷನ್ ನೀವು ಬೇರೆ ಬೇರೆ ಕಾಂಗ್ರೆಸ್ ಮತ್ತು JDS ಯಾವುದೇ ಒಂದು ಮಾತಿಗೆ ಅವರು ಮುಸ್ತವರಲ್ಲ ಅನ್ನೋದನ್ನ ಹೇಳಿ, ಅವರ ಅಭಿವೃದ್ಧಿನ ಕೇಳಿ ನಾವೆಲ್ಲ 17-18 ಜನ ಪಕ್ಷಕ್ಕೆ ಬಂದಂತ. ಈಗ ಚಿಕ್ಕ ಚಿಕ್ಕ ಗೊಂದಲಗಳನ್ನ ಉಂಟಾಗ್ತಾ ಇದ್ದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಬಯಸ್ತಾರೆ. ಬನ್ನಿ, ಯಡಿಯೂರಪ್ಪ ಅವರ ಹತ್ರ ಕೂಡಿ, ರಾಜ್ಯಾಧ್ಯಕ್ಷರ ಹತ್ರ ಕೂಡಿ ಎಲ್ಲ ಜೊತೆ ಕೂತ್ಕೊಂಡು ನಮ್ಮ ಬಿಜೆಪಿ ಪಕ್ಷವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸುವಂತ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಚಿಕ್ಕ ಚಿಕ್ಕ ಪುಟ್ಟ ಗೊಂದಲಗಳನ್ನ ಹುಟ್ಟಾಗ್ತಾ ಇರೋದು ಸರಿಯಿಲ್ಲ ಅಂತ ಹೇಳಿ ಬಯಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಯಡಿಯೂರಪ್ಪರ ಸುಪುತ್ರರು, ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬ್ಲಡ್ ನಲ್ಲಿ ಬಂದಿರುತ್ತೆ ಆ ರಾಜಕಾರಣ ಏನು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಸಿಕ್ಕಾಪಟ್ಟ ಎಲ್ಲರೂ ತಪ್ಪಿಲ್ಲ, ಅದನ್ನು ತಿಳ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಬನ್ನಿ ಪಾರ್ಟಿ ಆಫೀಸಿಗೆ ಬನ್ನಿ, ಯಡಿಯೂರಪ್ಪ ಅವ್ರ ಹತ್ರ ನೀವು ಬೆಳೆದವರು, ಯಡಿಯೂರಪ್ಪ ಜೊತೆ ಬೆಳೆದವರು ಈ ಒಂದು ಸಲಹೆ ಕೊಡ್ಬೋದಲ್ಲ, ಅಧ್ಯಕ್ಷರು ಈಗೆಲ್ಲ ಈಗ ನಡ್ಕೊಂಡು ಹೋಗೋಣ. ಗೊಂದಲವನ್ನ ಉಂಟಾಕೊಂಡು ನಾವು ಡ್ಯಾಮೇಜ್ ಆಗುವಂತ ಕೆಲಸಗಳನ್ನ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಬಯಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಜೊತೆ ಸೇರಿ ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ತುಂಬೋಣ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಶೀಘ್ರದಲ್ಲೇ ಯಡಿಯೂರಪ್ಪ ಅವರ ನೇತೃತ್ವದಲ್ಲೇ ಎಲ್ಲ ಸೇರಿ ಒಂದು ನಾವು ದೊಡ್ಡ ಮಟ್ಟಿಗೆ ಪಕ್ಷವನ್ನ ಬೆಳೆಸುವಂತ ಕೆಲಸಗಳನ್ನ ಮಾಡೋಣ ಅಂತೇಳಿ, ಅವರು ಎಲ್ಲ ನಮ್ಮ ಸ್ನೇಹಿತರೇನೆ, ಕೆಟ್ಟವರು ಅಂತ ನಾನು ಹೇಳಿಕ್ ಬಯಸಲ್ಲ, ಗೊಂದಲಗಳನ್ನ ಯಾಕುಂಟಾಗ್ತಾ ಇಲ್ಲ. ಗೊಂದಲಗಳು ಬೇಡ. ಶೀಘ್ರದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಒಂದು ಅದ್ಭುತವಾಗಿ ಬೆಳೆಸೋಣ. ಕಾಂಗ್ರೆಸ್ ಡೈಲಿ ನೋಡ್ತಾ ಇದ್ದೀವಿ, ರಸ್ತೆಯಲ್ಲಿ ನಿನ್ನೆ ಒಂದು ಚಿಕ್ಕ ಒಂದು ಪಾಪನ್ನ ಬಿಟ್ಟು ಟ್ಯೂಷನ್ಗೆ ಪಾಪು ಹೋಗ್ತಾ ಇದೆ, ಆ ಡೋರ್ ಮೇಲೆ ನೋಡ್ತಾ ಇದೆ, ಪಾಪನ ಎದುರುಗಡೆ ಒಂದು ಹೆಣ್ಮಗಳನ್ನ ಕೊಲ್ತಾ ಇದ್ದಾನೆ ವ್ಯಕ್ತಿ. ಅಂತ ಸ್ಥಿತಿಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇದೆ. ಅದಕ್ಕೆ ನಾವು ಕ್ವಾರ್ಟರ್ನ ಕೊಟ್ಕೊಂಡು ನೆಕ್ಸ್ಟ್ ಮೆಜಾರಿಟಿನಲ್ಲಿ ನಾವು ಪಕ್ಷ ಬೆಳೆಸುವಂತ ಕೆಲಸಗಳನ್ನ ಮಾಡೋಣ. ಹಿತಾಪತಿ ಬೇಡ, ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗೋಣ ಅಂತೇಳಿ ನಾನು ಸರ್ವರಿಗೂ ಒಂದು ಮನವಿಯನ್ನ ಮಾಡ್ತಾ ಈ ಪಕ್ಷ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋಣ ಅಂತೇಳಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ದೆಹಲಿಯಲ್ಲಿ ಆಪ್ ಸರ್ಕಾರ ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಕೇಜ್ರಿವಾಲ್ ಅವರು ಪ್ರಾರಂಭದಲ್ಲಿ ಬಂದಾಗ ವ್ಯಾಗನಾರ್ ಕಾರು, ಒಂದು ಮಫ್ಲರು, ನಿಮಿಷಕ್ಕೂ ಕೆಮ್ಮೋದು, ಒಂದು 2 ಬೆಡ್ರೂಮ್ ಇರುವಂತ ಫ್ಲಾಟ್, ಈಗ ಶೇಷ್ ಮಹಲ್ ದೊಡ್ಡ ಅರಮನೆಯನ್ನೇ ಕಟ್ಕೊಂಡಿದ್ದಾರೆ. 25 ರೂಮ್ಗಳಿದೆ ಅದರಲ್ಲಿ. ಕಾರು ಚೇಂಜು, ಎಸ್ಕಾಟು ಎಲ್ಲನೂ ಕೂಡ, ಅಂದರೆ ರಾಜರ ರೀತಿ
ಅವರ ಆಡಳಿತವನ್ನ ನೋಡಿ ಜನ ಬೇಸತ್ತಿದ್ದಾರೆ. ಅದರಲ್ಲೂ ಯಮುನಾ ನದಿ ಬಗ್ಗೆ ಅವರು ಆಡಿದಂಥ ಮಾತು, ಯಾಕಂದ್ರೆ ಯಮುನಾ ನದಿ ಇವತ್ತಿಲ್ಲ, ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಒಂದೇ ದಿನಕ್ಕೇನು ಮಲಿನ ಆಗೋಗಿಲ್ಲ. ಯಮುನಾ ನದಿ ಮೇಲೆ ಕಳಂಕ ಹಾಕ್ಬಿಟ್ರು. ಯಮುನಾ ನದಿ ಮೇಲೇನೆ ಕಳಂಕ. ಯಾವ ನೀರು ದಿನನಿತ್ಯ ದೆಹಲಿಯನ್ನ ಜನ ಕುಡಿತಾ ಇದ್ರು, ಅದನ್ನ ತಾಯಿ ಅಂತ ಗಂಗೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು, ಆ ನೀರ್ ಮೇಲೆ ಆಪಾದನೆಯನ್ನ ಮಾಡಿಬಿಟ್ರು ಅವರು. ಶುದ್ಧಿ ಮಾಡೋದು ಅದೆಲ್ಲ ದೆಹಲಿಯ ಆಡಳಿತದ ಸರ್ಕಾರದ ಕೆಲಸ, ಅದು ನದಿ ಕೆಲಸ ಅಲ್ಲ, ನದಿದಲ್ಲ. ನದಿದು ತಪ್ಪು ಬರಲ್ಲ ಇಲ್ಲಿ. ಯಮುನಾ ನದಿಗೆ ಕಳಂಕ ಹಚ್ಚಿಬಿಟ್ರು. ನೀವು ಕ್ಲೀನ್ ಮಾಡದೆ ಸರಿಯಾಗಿ ಸಪ್ಲೈ ಮಾಡಿಬಿಟ್ಟು ಯಮುನಾ ನದಿ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಜೈಲಲ್ಲಿ ಯಾರೇ ಮುಖ್ಯಮಂತ್ರಿ ಜೈಲಿಗೆ ಹೋದಾಗ ಮುಂಚೆ ರಾಜೀನಾಮೆ ಕೊಟ್ಟು ಬೇರೆಯವರು ಸುಲಲಿತ ಆಡಳಿತ, ಅವ್ರ ಪಕ್ಷದವ್ರ ಆಡಳಿತ ಮಾಡಕ್ಕೆ ಬಿಡಬೇಕಾಯಿತು. ಈ ಮನುಷ್ಯ ಜೈಲಲ್ಲೇ ಕೂತ್ಕೊಂಡು ಯಾವುದೇ ಫೈಲ್ಗೆ ಸೈನ್ ಹಾಕಕ್ಕೆ ಅವಕಾಶ ಇಲ್ಲ. ಜೈಲಲ್ಲಿ ನೀವು ಸುಮಾರು 1-2 ತಿಂಗಳ ಕಾಲ ನೀವು ಜೈಲಲ್ಲೇ ಇದ್ಕೊಂಡು ಯಾವುದೇ ಆಡಳಿತ ಇದಕ್ಕೂ ಸಹಿ ಹಾಕದೆ ಅಲ್ಲಿ ಆಡಳಿತ ಸ್ಥಗಿತ ಮಾಡಿದ್ರಿ. ಇದೆಲ್ಲನೂ ಕೂಡ ನಿಮಗೆ ಜನರ ಶಾಪ ತಟ್ಟಿತ್ತು. ಅದ್ರ ಜೊತೆಗೆ ಯಾವ ಕಾಂಗ್ರೆಸ್ ಇಂಡಿ ಇವರ ಒಡನಾಡಿ ಸಂಸ್ಥೆ ಏನಿತ್ತು, ಆ ಇಂಡಿ ಅಲಯನ್ಸ್ ಕಾಂಗ್ರೆಸ್ ಅವರೇ ಹೇಳಿದ್ರು ಕೇಜ್ರಿವಾಲ್ ದೊಡ್ಡ ಕಳ್ಳ, ಭ್ರಷ್ಟಾಚಾರಿ, ಮಾಲ್ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಯಾರು ಇವ್ರ ಜೊತೆಗಾರರಿದ್ರು ಅವರೇ ಹೇಳಿದಾಗ ಜನಕ್ಕೆ ಕನ್ಫರ್ಮ್ ಆಯ್ತು, ಇದು ಕೇಜ್ರಿವಾಲ್ ಬೂಟಾಟಿಕೆ ಒಬ್ಬ ರಾಜಕಾರಣಿ. ಬಂದಾಗ ಮಳ್ಳಿ ತರ ಬಂದ, ಹೋಗವ ಈಗ ಕಳ್ಳನ್ ತರ ಆಗೋಟಿದ್ದಾನೆ, ಮಳ್ಳಿ ತರ ಬಂದು ಕಳ್ಳನ್ ತರ ಆಗೋಟಿದ್ದಾನೆ ಅಂತೇಳಿ ಕಾಂಗ್ರೆಸ್ ಅವರೇ ಆಪಾದನೆ ಮಾಡಿದ್ರು. ಇದೆಲ್ಲನೂ ಕೂಡ ಬಿಜೆಪಿನ ಗೆಲುವಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು, ಅವರ ವರ್ಚಸ್ಸು, ನರೇಂದ್ರ ಮೋದಿ ಅವರ ಆಡಳಿತ, ಇವೆಲ್ಲನೂ ಕೂಡ ಬಿಜೆಪಿಯ ಗೆಲುವಿಗೆ ಒಂದು ಶಕ್ತಿಯನ್ನ ತುಂಬಿದೆ. ಈ ಗೆಲುವು ಬಿಜೆಪಿಗೆ ಜನ ಕೊಟ್ಟಂತ ಆಶೀರ್ವಾದ, ನರೇಂದ್ರ ಮೋದಿಯವರ ಆಡಳಿತ, ಕೇಂದ್ರ ಸರ್ಕಾರದ ಆಡಳಿತಕ್ಕೆ. ಮೊನ್ನೆ ತಾನೇ ಕುಂಭಮೇಳ ನಡೆಸಿದ್ದಾರೆ. ಕುಂಭಮೇಳದ ಒಂದು ಕ್ರೆಡಿಟ್ ಸಹ ಈ ಒಂದು ಚುನಾವಣೆಯಲ್ಲಿ ಪ್ರಭಾವ ಬೀರಿದೆ. ಎಲ್ಲ ದೃಷ್ಟಿಯಿಂದನೂ ಜನ ಈ ಇಂಡಿ ಅಲಯನ್ಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ಇಂಡಿ ಅಲಯನ್ಸ್ ಒಡೆದು ನುಚ್ಚು ನೂರಾಗ್ತಾ ಇದೆ. ಒಮರ್ ಅಬ್ದುಲ್ಲಾ ಅವರು ಕೂಡ ಇಂಡಿ ಕಾಂಗ್ರೆಸ್ ಬಗ್ಗೆ ಟೀಕೆಗಳನ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಟೀಕೆಯನ್ನ ಮಾಡಿದ್ದಾರೆ. ಈಗ ಅಖಿಲೇಶ್ ಯಾದವ್ ಇವರ ದುರಾಡಳಿತ, ಇವರ ವಂಶ ಪರಂಪರೆ ಆಡಳಿತ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಈಗ ಪ್ರಿಯಾಂಕಾ ಗಾಂಧಿನೂ ಸೇರ್ಕೊಂಡ್ಬಿಟ್ರು. ಮೊದಲು ಇಬ್ಬರಿದ್ರು ಒಂದು ಮನೆಯಲ್ಲಿ, ಒಂದೇ ಮನೆಯಲ್ಲಿ 3 ಜನ ಪಾರ್ಲಿಮೆಂಟ್ ಮೆಂಬರು. ದೇಶದ ಇತಿಹಾಸದಲ್ಲಿ ಆ ಥರದ್ದು ಯಾರು ನೋಡಕ್ ಸಾಧ್ಯನೇ ಇಲ್ಲ. ಆ ಥರದ ಒಂದು ಸ್ವೇಚ್ಛಾಚಾರದ ಕಾಂಗ್ರೆಸ್ ಆಡಳಿತ. ಕಾಂಗ್ರೆಸ್ಗೂ ಕೂಡ ಒಂದೇ ಒಂದು ಅಂಕಿ ಏನೋ ಸಿಕ್ಕದಂಗಿದೆ ಇನ್ನು. ಅದು ಗ್ಯಾರಂಟಿ ಇಲ್ಲ, ಅದು ಗ್ಯಾರಂಟಿ ಇಲ್ಲ, ಅದು 0 ಆಗ್ತಾ ಇದೆ. ಬೆಳಗ್ಗೆ 1 ಇತ್ತು, ಈಗ 0 ಆಗಿದೆ. ಅಂದ್ರೆ ದೇಶದ ಜನರ ಭಾವನೆ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಮೆಚ್ಚುಗೆಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂತ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ಬಿಜೆಪಿಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.